ನಮಸ್ಕಾರ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ದಿವಸ ಕರಿಬೇವಿನ ಚಟ್ನಿ, ಆರೋಗ್ಯಕರವಾದಂಥ ಚಟ್ನಿ. ಸ್ನೇಹಿತರೆ, ಇವತ್ತಿನ ದಿವಸ ಬರ್ರಿ ಇದು ಕರಿಬೇವಿನ ಚಟ್ನಿ ಯಾವ ರೀತಿ ಮಾಡುತ್ತಾ ವಿಡಿಯೋದ ವಿಷಯ ಮಾಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಹೊಸದಾಗಿ ಬಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಅದಲ್ಲದ ವಿಡಿಯೋ ರೀತಿ ಆತ್ಮೀಯ ಸ್ನೇಹಿತರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿರಿ. ಹಂಗಾದ್ರೆ ಇದು ಕರಿಬೇವಿನ ಚಟ್ನಿ ಯಾವ ರೀತಿ ಮಾಡುತ್ತಾ ಬರ್ರಿ ವೀಕ್ಷಣೆ ಮಾಡೋಣ ಅಂತ ನೋಡೋಣತ್ರಿ. ಈಗ ನೋಡ್ರಿ, ಕರಿಬೇವಿನ ಚಟ್ನಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈಗ ಒಬ್ಬೊಬ್ಬರಿಗೆ ಕೂದಲು ಹೋದ್ರ ಮುಂದೆ ಏನು ಮಾಡ್ತಾರೆ ಅವರು, ಆ ಕರಿಬೇವು ಎಣ್ಣೆ ಮಿಕ್ಸರ್ ಕಚ್ಕೊಂಡು ಅದನ್ನ ಇದು ಮಾಡ್ಕೊ ಆ ಕೂದಲು ಕಚ್ಕೋತಾರೆ ರೀ. ಅದರಿಂದ ಏನಕತ್ತಿ ಕೂದಲು ಬೆಳಿತೈತಿ. ಸ್ನೇಹಿತರು ನೋಡ್ರಿ, ಈ ಕರಿಬೇವು ಚಟ್ನಿ ಮಾಡ್ಬೇಕಾದ್ರೆ ಫಸ್ಟಿಗೆ ನಾವು ಪಾತ್ರೆ ಇಡಬೇಕು ಬರ್ಸನ್ ಮ್ಯಾಗ. ಈಗ ನೋಡ್ರಿ ಎಣ್ಣೆ ಕಾದಿತ್ತೀಗ ಜೀರಿಗೆ ಒಂದು ಸ್ಪೂನ್ ಹಾಕೊಂಡಿನ್ರಿ. ಮತ್ತು ನೋಡಿರಿ ಕಡ್ಲಿಬೇಳೆ, ಆಮೇಲೆ ಉದ್ದಿನಬೇಳೆ ಒಂದು ಸ್ಪೂನ. ಈಗ ಸ್ನೇಹಿತರೆ, ಇದು ಕಡ್ಲಿಬೇಳೆ ಉದ್ದಿನಬೇಳೆ ಒಂದು 3-4 ಸ್ಪೂನ್ ಆಗೋಟ್ಟು ಹಾಕೋಬೇಕು. ನಾ ಹಾಕೊಂಡು ನೋಡ್ರಿ, ಈಗ ಕಡ್ಲಿಬೇಳೆ ಒಂದು 4 ಸ್ಪೂನ, ಮತ್ತು ಉದ್ದಿನಬೇಳೆ ಒಂದು ಸ್ಪೂನ, ಮತ್ತು ಜೀರಿಗೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ಸ್ನೇಹಿತರೆ ಇದನ್ನು. ಈಗ ನೋಡ್ರಿ ಕರಿಬೇವು ತೊಗೊಂಡು ಸ್ನೇಹಿತರೆ, ಕರಿಬೇವು ಕೂಡ ಹಾಕೋತೀನತ್ತೀಗ. ಈ ಕರಿಬೇವು ಏನಂತಿಲ್ಲ ಸ್ನೇಹಿತರೆ, ಕರಿಬೇವ ಹಸಿ ಇದ್ದಿದ್ದು ಒಣ ಆಗಬೇಕು. ಇದ್ರಾಗಿರೋ ಕರಿಬೇವು ಇರೋ ಹಸಿ ಅಂಶ ಎಂಬುದು ಹೋಗ್ಬೇಕು. ಅಲ್ಲಿಯವರು ಏನೈತಿ ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕು. ಈ ಹಸಿ ಇದ್ದಿದ್ದು ಪೂರ ಒಣ ಆಗ್ಬೇಕು ಸ್ನೇಹಿತರೆ. ಈ ಕರಿಬೇವು ಪೂರ್ತಿ ಇದು ಮಾಡ್ಕೋಬೇಕು. ಮತ್ತು ಕಣ್ಣಿಬೇವಿನ ಇದ್ದವ್ರು ಏನೈತಿ ಕರಿಬೇವಿನ ಸೇವನೆ ಮಾಡಬೇಕು. ಅದರಿಂದ ಏನೈತಿ ಕಣಿಬೇವಿನ ಹಾಕತ್ತಿ. ಪ್ರತಿಯೊಂದು ಅಡುಗೆದಾಗ ಏನೈತಿ ಇದು ಕರಿಬೇವನ್ನ ಯೂಸ್ ಮಾಡೋ ಸ್ನೇಹಿತರೆ. ನಾವು ಕರಿಬೇವು ಯಾಕೆ ಯೂಸ್ ಮಾಡ್ತೀವಿ ಅಷ್ಟು ಅಡುಗೆ ರುಚಿಕರವಾಗಿರ್ತೀವಿ ಮತ್ತು ಆರೋಗ್ಯಕರವಾಗಿ ಸ್ನೇಹಿತರೆ. ಒಬ್ಬೊಬ್ಬರಿಗೆ ಕರಿಬೇವು ಇಷ್ಟ ಆಗಲ್ಲ, ಅವಾಗ ಏನೈತಿಲ್ಲ ಈ ರೀತಿ ಚಟ್ನಿ ಮಾಡಿಕೊಡ್ರಿ ತುಂಬ ಇಷ್ಟಪಡ್ತಾರೋ. ಈಗ ನೋಡ್ರಿ ಹಸಿರು ಕಲರ್ ಹೋಗಿ ಸ್ವಲ್ಪ ಕಪ್ಪು ಆಯ್ತು ನೋಡ್ರಿ. ಹಂಗಂದ್ರೆ ಈಗ ಕರಿಬೇವು ಚೆನ್ನಾಗಿ ಫ್ರೈ ಆಗಿರುತ್ತೆ. ಈಗ ನೋಡ್ರಿ ಬ್ಯಾಡಿಗೆ ಮೆಣಸಿನ್ಕಾಯಿ ತೊಗೊಂಡಿನಿ, ಒಂದು 3-4-5 ಬ್ಯಾಡಿಗೆ ಮೆಣಸಿನ್ಕಾಯಿ ಅದಾವು, ಅದನ್ನು ಕೂಡ ಹಾಕೋತೀನತ್ತ. ಈಗ ಬ್ಯಾಡಿ ಮೆಣಸಿನ್ಕಾಯಿ ಕರಿಬೇವು ಇವೆಲ್ಲ ಏನೈತಿ ಎಣ್ಣೆ ಒಳಗೆ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಸ್ನೇಹಿತರಿಗೆ ನೋಡ್ರಿ, ಈಗ ಕರಿಬೇವು ಐತಿ ಮತ್ತು ಬ್ಯಾಡಿ ಮೆಣಸಿನ್ಕಾಯಿ ಐತಿ, ಕಡಲೆಬೇಳೆ ಉದ್ದಿನಬೇಳೆ ಎಣ್ಣೆ ಒಳಗೆ ಚೆನ್ನಾಗಿ ಫ್ರೈ ಆಗೈತಿ ನೋಡ್ರಿ. ಈಗ ಎಷ್ಟು ಕುರುಕುರು ಸೌಂಡ್ ಬರುತ್ತೆ ನೋಡ್ರಿ. ಈ ರೀತಿ ಹಸಿ ಅಂಶ ಎಂಬುದು ಹೋಗ್ಬೇಕು. ಹಸಿ ಅಂಶ ಎಂಬುದು ಹೋತಂದ್ರೆ ಇದು ಕುರುಕುರು ಹಾಕೋ ಸ್ನೇಹಿತರೆ. ಇವೊಂದು ಸ್ವಲ್ಪ ಆರಾಕ್ ಬಿಡೋಣ್ರಿ. ಆರಿದ ನಂತರ ನಾನು ನಿಮಗೆ ಏನು ಮಾಡೋಕೆ ನಾನು ನಿಮಗೆ ಆಮೇಲೆ ತೋರಿಸ್ತೇನೆ ರೀ ಸ್ನೇಹಿತರು. ನೋಡ್ರಿಗ ಸಂಪೂರ್ಣವಾಗಿ ಆರಿತ್ರೀಗ. ಈಗ ಇದನ್ನ ಏನು ಮಾಡೋದಂದ್ರೆ ಮಿಕ್ಸರ್ ಕಚ್ಕೊಳ್ಳೋ ಸ್ನೇಹಿತರೆ. ಈಗ ನೋಡ್ರಿ, ಮಿಕ್ಸರ್ ಕಚ್ಕೊಳ್ಳೋ ಸಂಬಂಧ ಮಿಕ್ಸರ್ ಬಂಡಿ ಹಾಕೊಂಡಿನಿ. ಈ ಬೆಳ್ಳುಳ್ಳಿ ನೋಡ್ರಿ 1 ಗಡ್ಡೆ ಅಥವಾ 2 ಗಡ್ಡೆ ಬೆಳ್ಳುಳ್ಳಿ ಈ ರೀತಿ ಸುಲ್ಕೊಂಡು ಸ್ನೇಹಿತರೆ, ಅದನ್ನು ಕೂಡ ಹಾಕೋತೀನತ್ತ. ಆಮೇಲೆ ಸ್ವಲ್ಪ ಜೀರಿಗೆ ಹಾಕ್ತೀನಿ ರೀ. ಈಗ ಎಣ್ಣೆ ಒಳಗೆ ಏನೈತಿ ಜೀರಿಗೆ ಹುರ್ಕೊಂಡಿವ್ರಿ. ಈಗ ಇನ್ನೂ ಸ್ವಲ್ಪ ಜೀರಿಗೆ ಇಲ್ಲ, ಮತ್ತೊಂದು ಸ್ವಲ್ಪ ಜೀರಿಗೆ ಹಾಕೋತೀನಿ ರೀ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ಸ್ನೇಹಿತರೆ. ಸ್ವಲ್ಪ ಹಿಂಗೆ ಹಾಕ್ತೀನಿ ರೀ. ಹಿಂಗೆ ಹಾಕಾರ ಸ್ವಲ್ಪ ಟೇಸ್ಟ್ ಹಾಕತ್ತಾರೆ, ಸ್ವಲ್ಪ ಹಿಂಗೆ ಹಾಕ್ತೀನಿ ಸ್ನೇಹಿತರೆ. ಈಗ ಇದನ್ನು ಮಿಕ್ಸರ್ ಕಚ್ತೀನಿ ರೀ. ಸ್ನೇಹಿತರು ನೋಡ್ರಿಗ ಚೆನ್ನಾಗಿ ಮಿಕ್ಸರ್ ಕಚ್ಚಿ ನೋಡ್ರಿ, ಎಷ್ಟು ನೈಸ್ ಆಗೈತೆ ನೋಡ್ರಿಗ. ನಿಮ್ಗೆ ಕೈಯಾಗಿ ತೋರಿಸ್ತೀನಿ ಅಂತ ಹೆಂಗಾಗಿತ್ತ ನೋಡ್ರಿ. ಈ ರೀತಿ ಹಿಟ್ಟಿಗಿರಬೇಕು ನೋಡ್ರಿ, ಎಷ್ಟು ಚೆನ್ನಾಗೈತಿ. ಈಗ ಕರಿ ಲೀವ್ಸ್ ಚಟ್ನಿ ಹಂಗಂದ್ರೆ ಕರಿಬೇವು ಚಟ್ನಿ ತಯಾರಾಗೈತಿ. ಈಗ ಒಂದು ಬೌಲ್ಗೆ ತಗೋತೀನಿ ರೀ. ಸ್ನೇಹಿತರೆ, ಇದು ಕರಿಬೇವು ಚಟ್ನಿ ಸೂಪರ್ ಚಟ್ನಿ. ಜೋಳ ರೊಟ್ಟಿ, ಚಪಾತಿ, ಅನ್ನಕ್ಕೆ ಮತ್ತು ನೀವು ಬದ್ನಿಕಾಯಿ ಪಲ್ಯ ಮಾಡ್ತಿದಾರ ಮತ್ತು ಅದಳದ ಸ್ನೇಹಿತರೆ ಯಾವುದೇ ರೀತಿ ಪಲ್ಯ ಮಾಡ್ತಿದಾರೆ ಈ ಚಟ್ನಿ ಉಪಯೋಗಿಸ್ಕೋಬೋದು. ಜೋಳ ರೊಟ್ಟಿ ಮ್ಯಾಗ ನೀವು ಏನೈತಿಲ್ಲ ಒಂದು ಸ್ವಲ್ಪ ಇದು ಕರಿಬೇವು ಚಟ್ನಿ ಹಾಕ್ಕೊಂಡು ಮ್ಯಾಗಡೆ ಮೊಸರು ಹಾಕೋರಿ, ಭಾರಿ ಚಂದ ಇರೈತಿ. ಮತ್ತು ಅದಲ್ಲದ ಜೋಳ ರೊಟ್ಟಿ ಮ್ಯಾಗ ಏನೈತಿ ಕರಿಬೇವು ಚಟ್ನಿ ಹಾಕೊಂಡು ಎಣ್ಣೆ ಹಾಕೊಂಡ್ರೂ ಕೂಡ ಅದು ತುಂಬ ಚೆನ್ನಾಗಿರ್ತಿ. ಸೈಡ್ ಡಿಶ್ ಆಗಿ ಕೂಡ ಅನ್ನದ ಜೊತೆ ಸೂಪರ್ ಕಾಂಬಿನೇಷನ್ ಇರೈತಿ. ಪ್ರತಿಯೊಂದು ಕೂಡ ಕರಿಬೇವಿನ ಚಟ್ನಿ ಸೂಪರ್ ಸ್ನೇಹಿತರೆ, ಆರೋಗ್ಯಕರವಾದ ಚಟ್ನಿ. ಈ ವಿಡಿಯೋ ಎಂಡ್ ಮಾಡ್ತೀನಿ ಅಂತ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತೊಂದು ವಿಡಿಯೋ ಅಂತ ಮತ್ತೆ ಬರ್ತೀನಂತ. ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ.